ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಪಾ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಮುಂಜಾನೆ 6 ಗಂಟೆಗೆ ಎದ್ದೆ. 7 ಅಂಗಡಿಯಿಂದ ಫೋನ್ ಬಂದಿತ್ತ, ವಾಷಿಂಗ್ ಗಾಡಿ ಬಂದಿದ್ವು. ಸೀದಾ ಎದ್ಕೊಳ್ಳೇನ ನಾ ಹೋದೆ ಚಾ ಅಂಗಡಿಗೆ. ಯಾಕಂದ್ರ ಚಾ ಕುಡ್ದ ಅಂಗಡಿ ಕಡೆ ಹೋಗ್ಬೇಕಂತ ಚಾ ಕುಡ್ದು ಸೀದಾ ಅಂಗಡಿಗೆ ಹೋದೆ. ಅವ್ರೇನ ಬಂದಿದ್ದಿಲ್ಲ. ಆಮೇಲೆ ಗಾಡಿ ಬಂದು ಇವ ನೋಡ್ರಿ ಟ್ರ್ಯಾಕ್ಟರ್. ಇವು 3 ಗಾಡಿ ಇದ್ವು. ಇವತ್ತ ಫುಲ್ ವಾಶ್ ಮಾಡಿದೆ. ವಾಶ್ ಮಾಡಿ ನಾ ಸೀದಾ ಬಂದೆ ಮನಿಗೆ. ಯಾಕಂದ್ರ ಟೈಮ್ ಬಾಳ ಆಗಿತ್ತ, ಒಂದ್ ಮದ್ವಿಗೆ ಹೋಗ್ಬೇಕಿತ್ತ. ಅದಕ್ ಮನಿಗ್ ಬಂದ್ ಸೀದಾ ಜಳಕ ಮಾಡಿದೆ. ಜಳಕ ಮಾಡಿ ರೆಡಿ ಆಗಿ ಫಸ್ಟ್ ಕ್ಲಾಸ್ ಊಟ ಮಾಡಿ ನಾ ಹೋದೆ ನಮ್ ಚಿಕ್ಕಮ್ಮರ ಮನಿಗೆ. ಯಾಕಂದ್ರ ಅವ್ರನ್ನ ಕರ್ಕೊಂಡ್ ಹೋಗಿ ಮದ್ವಿಗೆ ಬಿಡ್ಬೇಕಿತ್ತ. ಅದ್ ಮದ್ವಿ ನಮ್ಗೆ ಬಂದಿದ್ದಿಲ್ಲ, ನಮ್ ಅಂಟಿಯಾರಿಗೆ ಬಂದಿತ್ತ. ಅವ್ರಿಗೆ ಕರ್ಕೊಂಡ್ ಹೋಗಿ ಸೀದಾ ಅವ್ರಿಗೆ ಬಿಟ್ಟ ನಾ ಹೊಳ ಬಂದೆ ಅಂಗಡಿ ಕಡೆ. ಇವ ಒಂದ್ ಗಾಡಿ ತೊಳೆದ ನಿನ್ಸಿದ್ನ, ಬ್ಯಾಸರ ಕುಂತಿದ್ನ ಸ್ವಲ್ಪ. ಆಮೇಲೆ ನಾಯಿಗಳಿಗೆ ಮನಿಂತ್ರ ಮಜ್ಗಿ ತಿಂದಿರ. ಫಸ್ಟ್ ಕ್ಲಾಸ್ ರೊಟ್ಟಿ ನೆನೆಸಿ ಮಜ್ಗಿ ರೊಟ್ಟಿ ತಿನ್ಸಿದ್ವಿ ಅವಕ್ಕ. ಆಮೇಲೆ ಇಲ್ಲಿ ನೋಡ್ರಿ ಹೆಂಗ್ ಬಂದ್ಕೊಂಡ್ ಬಿಟ್ಟಾವ ರೊಟ್ಟಿ ತಿಂದ ನಾಯಿಗಳ. ಇದ್ರ ನಡ್ಬೇಕ ನನ್ಗೂ ಚಾ ಕುಡಿಬೇಕು ಅನ್ಸಿತ್ತ. ಅದಕ್ಕ ಯಮನಪ್ಪನ್ ಕರ್ಕೊಂಡ್ ಫಸ್ಟ್ ಕ್ಲಾಸ್ ಚಾ ಕುಡಿದೆ. ಆಮೇಲೆ ಹೊಟ್ಟೆ ಹಸಿತ್ತ, ದೋಸ್ತನ್ ಕರ್ಕೊಂಡ್ ಫಸ್ಟ್ ಕ್ಲಾಸ್ ಎಗ್ರೆಸ್ ತಿಂದ್ವಿ ಇಬ್ರು ಸೇರಿ. ಎಗ್ರೆಸ್ ತಿಂದ್ ಅಂಗಡಿ ಕಡೆ ಹೋದೆ. ಅಂಗಡಿ ಕಡೆ ಹೋಗೋಣ ಒಂದ್ ಗಾಡಿ ಬಂದಿತ್ತು, ಫುಲ್ ವಾಶ್ ಮಾಡಿ ಕಳ್ಸಿದ್ದೆ. ಅದನ್ನ ಕಳ್ಸೋಟಿಗೆ ಮತ್ತೊಂದ್ ಬೈಕ್ ಬಂತ. ಇಲ್ಲಿ ನೋಡ್ರಿ ಫುಲ್ ವಾಶ್, ಫುಲ್ ಫೋಮ್ ವಾಶ್ ಹೆಂಗೈತಿ, ಮಸ್ತ್ ಐತಲ್ಲ. ಅದನ್ನು ವಾಶ್ ಮಾಡಿ ಕಳ್ಸಿದ್ಯಾ. ಆಮೇಲೆ ಮಾಮ ಫುಲ್ ಅಂಗಡಿ ಮುಂದ್ ಹೊಲಸಾಗೈತೆ ಅಂತ ಹೇಳಿ ಫುಲ್ ನೀರ್ ಹೊಡೆದ ಅಂಗಡಿಗೆಲ್ಲ. ಅಂಗಳ ತುಂಬಾ ಸ್ವಚ್ಛ ಮಾಡಿದ. ಇವತ್ತಿಗೆ ಇಷ್ಟ, ಸಿಗ್ತೀನಿ ನಾಳೆ. ಬಾಯ್ ಬಾಯ್.